ನೌಕರರ ಹೆಸರಿನಲ್ಲಿ ಕೋಟಿ ಕೋಟಿ ಸೈಟ್ ಅನ್ನ ಲೂಟಿ ಮಾಡಲಾಗ್ತಾ ಇದೆ. ಬಡವರ ಹೊಟ್ಟೆಗುಡಿದು ಬಿಇಎಂಎಲ್ ಭ್ರಷ್ಟ ಅಧಿಕಾರಿಗಳು ತಿಮಿಂಗಲಗಳು ಈ ಸೈಟ್ಗಳನ್ನ ಲೂಟಿ ಮಾಡ್ತಾ ಇದ್ದಾರೆ. ರೈತರ ಹೆಸರಿನ ಜಮೀನು ಅಕ್ರಮವಾಗಿ ಮಾರಾಟವನ್ನು ಮಾಡಲಾಗ್ತಾ ಇದೆ. ಬಿಇಎಂಎಲ್ ನೌಕರರ ಸಹಕಾರ ಸಂಘದ ವಿರುದ್ಧ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಕಾಣದ ಕೈಗಳ ಸಹಾಯದಿಂದ ಸೈಟ್ ಮಾರಾಟದ ಆರೋಪ ಕೇಳಿಬರ್ತಾ ಇದೆ. 200 ಕೋಟಿಯ ಜಮೀನನ್ನ ಕಬಳಿಸುವುದಕ್ಕೆ ಯತ್ನಗಳಾಗಿದೆ. ಲೋಕಾಯುಕ್ತ ಕಂದಾಯ ಇಲಾಖೆ ಸಚಿವರಿಗೆ ದೂರನ್ನ ನೀಡಿದ್ದಾರೆ ಮಾಲೀಕರು. ರದ್ದಾಗಿರುವ ಜಿಪಿಎ ಬಳಸಿ ಸೈಟ್ ಮಾರಾಟಕ್ಕೆ ಯತ್ನಗಳಾಗ್ತಾ ಇದೆ. ಬಿಇಎಂಎಲ್ ನೌಕರರ ಸಹಕಾರ ಸಂಘದ ಕರ್ಮಕಾಂಡ ಬಯಲಾಗಿದೆ. ಬಿಇಎಂಎಲ್ ನೌಕರರ ಸಂಘದ ಬಹುದೊಡ್ಡ ಹಗರಣ ಇದು. ಅನರ್ಹಗೊಳಿಸಬೇಕು, ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾರೆ. ಆದರೆ ಅವರೆಲ್ಲರೂ ಕೂಡ ಸಹಕಾರ ಸಚಿವರ ಹತ್ರ ಹೋಗಿ ಒಂದು ಅಪೀಲನ್ನು ಹಾಕ್ತಾರೆ. ಆ ಅಪೀಲ್ ಕೂಡ ಪುರಸ್ಕಾರ ಆಗುತ್ತೆ, ಸ್ಟೇ ಕೊಟ್ಬಿಡ್ತಾರೆ ಜಾಯಿಂಟ್ ರಿಜಿಸ್ಟ್ರಾರ್ ಆರ್ಡರ್ ಮೇಲೆ. ಅದನ್ನು ಆ ಒಂದು ಆರ್ಡರ್ನ ದುರುಪಯೋಗ ಪಡಿಸ್ಕೊಂಡು ಈ ಆಡಳಿತ ಮಂಡಳಿ ಏನಿದೆ, ನಿಮ್ಮ ಹೆಸರಲ್ಲಿರೋ ಜಾಗ ಇರ್ಬೋದು, ಮತ್ತೊಬ್ಬರ ಹೆಸರಲ್ಲಿ ಜಾಗದಲ್ಲಿರ್ಬೋದು, ಯಾರದೇ ಹೆಸರಲ್ಲಿ ಜಾಗ ಇರ್ಬೋದು, ಇವರ ಹೆಸರದೇ ಪ್ರಾಪರ್ಟಿ ಅನ್ನೋ ರೀತಿಯಲ್ಲಿ ಮಾರ್ಕೊಂಡು ಬರ್ತಾರೆ. ಆ ರೀತಿಯ ಒಂದು ಪ್ರಕರಣದಲ್ಲಿ 10th A ಸ್ಟೇಜ್ ಅಂತ ಒಂದು ಮಾಡಿದ್ದಾರೆ. ವಡೇರಹಳ್ಳಿ ಮತ್ತು ಮಟ್ಟಹಳ್ಳಿ ಅಂತ ಗ್ರಾಮಗಳಲ್ಲಿ ಎನ್ ಕುಮಾರ್ ಮತ್ತು ಉಚ್ಚೇಗೌಡ ಅನ್ನೋರಿಗೆ ಸೇರಿದಂತಹ ಜಮೀನು. ಎನ್ ಕುಮಾರ್ ಅನ್ನೋರಿಗೆ ಸೇರಿದಂಥ ಸುಮಾರು 77 ಎಕರೆ ಮತ್ತು ಉಚ್ಚೇಗೌಡ ಅನ್ನೋರಿಗೆ ಸೇರಿದಂಥ ಒಂದು 40 ಎಕರೆ. ಇದರಲ್ಲಿ ಒಂದು 25 ಎಕರೆಯಷ್ಟು ಜಮೀನಿಗೆ ಕಾನೂನು ಬಾಹಿರವಾಗಿ ಲೇಔಟ್ ಪ್ಲಾನನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಯಾವುದೇ ಅಧಿಕಾರ ಇಲ್ಲದೆ ಇದ್ದರೂ ಕೂಡ ಅದನ್ನು ಸೇಲ್ ಡೀಡ್ಗಳು ಮಾಡಿಕೊಡ್ತಿದ್ದಾರೆ. ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಕುಮಾರ್ ಅವರ ಮಕ್ಕಳು ಕೇಸ್ ಹಾಕಿದ್ದಾರೆ. ಅವರಿಗೆ 77 ಎಕರೆಗೆ ಸ್ಟೇ ಇದೆ. ಉಚ್ಚೇಗೌಡರ ಮಕ್ಕಳು ಕೇಸ್ ಹಾಕಿದ್ದಾರೆ. ಅದನ್ನು ಬಿಟ್ಟು ಕುಮಾರ್ ಮತ್ತು ಉಚ್ಚೇಗೌಡ ಕೂಡ ಕೇಸ್ ಹಾಕಿದ್ದಾರೆ. ಈ ಕೇಸ್ಗಳಿಗೆ ಬಿಇಎಂಎಲ್ ಸೊಸೈಟಿಯ ಪರವಾಗಿ ಅದರ ಪರಮೋಚ್ಚ ಅಧಿಕಾರವನ್ನು ಹೊಂದಿರುವಂತಹ ಈ ಇಷ್ಟೂ ಆಡಳಿತದಲ್ಲಿ ತಮ್ಮ ಹಸ್ತಕ್ಷೇಪವನ್ನು ಮಾಡಿ ಇಷ್ಟೆಲ್ಲ ಹಣಗಳನ್ನು ಲೂಟಿ ಹೊಡಿತಾ ಇರತಂತಹ ಆಡಳಿತ ಮಂಡಳಿಯವರು ಕಾನೂನು ಬಾಹಿರವಾಗಿ ಇವತ್ತೂ ಕೂಡ ಸೇಲ್ ಡೀಡ್ಗಳನ್ನು ಮಾಡಿದ್ದಾರೆ. ವಿಪರ್ಯಾಸ ಏನಂದರೆ ಎಲ್ಲ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್, ಇದೆಲ್ಲದ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಕೂಡ ಇವರಿಗೆ ಯಾವ ಸಚಿವರ ಬೆಂಬಲ ಇದೆ ಗೊತ್ತಿ. 23/2025 ಒಂದು ಸೇಲ್ ಡೀಡ್ ಮಾಡ್ಕೋತಾರೆ. ಬಿಇಎಂಎಲ್ ಎಂಪ್ಲಾಯೀಸ್ ಕೋಆಪರೇಟಿವ್ ಸೊಸೈಟಿ ಪರವಾಗಿ ಎಂ ನಾಗೇಶ್ ಮತ್ತು ರವಿ ಪ್ರಸಾದ್ ಕಾರ್ಯದರ್ಶಿಗಳು. ಸೆಲ್ಲರ್ ಯಾರು? HM ಕುಮಾರ್ ಮತ್ತು ಹುಚ್ಚೇಗೌಡ. ಅವರ ಪರವಾಗಿ GPA ಹೋಲ್ಡರ್ಸ್ ಬಿಇಎಂಎಲ್ ಸೊಸೈಟಿ. ಕ್ಯಾನ್ಸಲ್ ಆಗೋಗಿದೆ GPA, ಸರಿನಾ? ಅದು ವಿಪರ್ಯಾಸ ಅಲ್ಲ. ನಮ್ಮಲ್ಲಿ ಕಾನೂನು ವ್ಯವಸ್ಥೆ, ಖಾತಾ ವ್ಯವಸ್ಥೆ ಮತ್ತು ಸಬ್ ರಿಜಿಸ್ಟ್ರಾರ್ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ಅಂದರೆ 2,31,00,000 ಕ್ರಯ ಆಗಿದೆ ಅಂತಿದೆ. 2,31,00,000 ಕ್ರಯ ಆಗಿದೆ ಅಂತಿದೆ. ಯಾರು ಕೊಟ್ಟರು? ಇಲ್ಲ. ಯಾರಿಗೆ ಕೊಟ್ಟರು? ಇಲ್ಲ. ದೊಡ್ಡದಾಗಿ ಏನು ಬೆಳಗ್ಗೆ ನ್ಯೂಸ್ ಪೇಪರ್ ನೋಡಿಬಿಟ್ರೆ ಕರ್ನಾಟಕದ ಜನತೆಗೆ ಏನು ಇಲ್ಲ, ಎ ಖಾತಾ ಬಿ ಖಾತಾ ಇಲ್ಲ, CM ಯಾರು ಚೇಂಜ್ ಆಗ್ತಾರೆ ಇದಾಗ್ತಾರೆ ಬಿಟ್ಟರೆ ಇನ್ನೇನಿಲ್ಲ. ನೋಡಿ, ಇವ್ರು ಮಾಡಿರೋ ಗನಂದಾರಿ ಕೆಲಸ. TDS ಇಲ್ಲ, ಏನೂ ಇಲ್ಲ ಇದರಲ್ಲಿ. TDS ಇಲ್ಲ, ಏನಿಲ್ಲ. 2,31,00,000 ಒಂದೇ ಒಂದು ಪೈಸಾ ಕುಮಾರ್ ಮತ್ತು ಹುಚ್ಚೇಗೌಡರ ಅಕೌಂಟಿಗೆ ಹೋಗಿದ್ದಾರೆ. ಅವರಿಬ್ಬರೂ ಜೈಲಿಗೆ ಹಾಕಿ, ಹೋಗಿಲ್ಲ ಅಂದರೆ ಇವರಿಬ್ಬರೂ ಜೈಲಿಗೆ ಹಾಕಿ, ಹೋಗಿಲ್ಲ ಅಂದರೆ ಇವ್ರಿಬ್ಬರು ಜೈಲು. ₹1 ಕೊಡ್ದಿರನೇ ನೋಡಿ ಏನಂತ ಬರೀತಾರೆ ಗೊತ್ತಾ?